ಎಲ್ರಿಗೂ ನಮಸ್ಕಾರ. ನೇಪಾಲ್ ಮತ್ತು ಸಿಕ್ಕಿಂ ಸೀರೀಸ್ 4ನೇ ದಿನಕ್ಕೆ ಸ್ವಾಗತ. ಈಗ ನಾನು ಎಲ್ಲದೇನಂದ್ರೆ ರಾಮನಗರಿ, ಅಯೋಧ್ಯ. ಇಲ್ಲಿ ಹ್ಯಾಶ್ ಟ್ಯಾಗ್ ಟ್ರಾವೆಲರ್ಸ್ ಅಯೋಧ್ಯ ಅಂತ ಆಯ್ತು. ಅಲ್ಲಿ ಬಂದು ರೂಮ್ ಮಾಡಿದ್ದೆ. ರೂಮ್ ಅಂದ್ರೆ ಹಾಸ್ಟೆಲ್ ಇತ್ತು. ಟ್ರಿಪ್ B0 ನಿನ್ನೆ 538 ಕಿಲೋಮೀಟರ್ ಹೊಡೆದನು. ಪೆಟ್ರೋಲ್ ಇನ್ನೊಂದು 100 ಕಿಲೋಮೀಟರ್ ಐತಿ ಹೊಡೆದನು. ಮ್ಯಾಪ್ ಹಾಕೈತೆ. ಸೊ ನಿನ್ನೆ ಅಯೋಧ್ಯೆಗೆ ಬಂದೆ. ಸಂಜೆಕ್ ರಾಮ ಮಂದಿರಕ್ಕೆ ಹೋಗಿದ್ದೆ. ಇವತ್ತು ರಾಮನವಮಿ. ಸೊ ನಿನ್ನೆ ಸಿಕ್ಕಾಪಟ್ಟೆ ರಶ್ ಇತ್ತು. ಮುಗಿಸ್ಕೊಂಡ್ ಬಂದು ಅದೇ ಈಗ ಟೈಮ್ ಬಂದ್ಬಿಟ್ಟು 7:45. ಸ್ವಲ್ಪ ನಿದ್ದೆ ಚಲೋ ಆಯ್ತು. ಬಿಸಿಲು ಐತೆ. ಇವತ್ತಿಂದ ಪ್ಲಾನ್ ಪೋಖ್ರಾ, ನೇಪಾಲ್. ಫೈನಲಿ ನೇಪಾಲ್ಗೆ ಎಂಟರ್ ಆಗ್ತೇನೆ. ರೂಟ್ ಏನಂದ್ರ ಇಲ್ಲಿಂದ ಸಿನೋಲಿ ಬಾರ್ಡರ್, ಸಿನೋಲಿ ಬಾರ್ಡರ್ ಇಂದ ಪೋಖ್ರಾ. ಈಗ ನಂಗೆ ಫಸ್ಟ್ ಕ್ಯಾಶ್ ತಕೋಬೇಕು, ಯಾಕಂದ್ರೆ ನಾನು ಇದು ಏನೋ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಬೇಕು, ಬನ್ಸ್ವಾರು, ಸಿಮ್. ಸೊ ಏನೇನ್ ಪ್ರೊಸೆಸ್ ಐತೆ ನಾ ಮುಂದೆಲ್ಲ ಹೇಳ್ತೇನೆ. ಸೊ ಇಲ್ಲಿ NH27 ಆಗದೇನೆ ಈ ಕಡೆ ಗಂಗಾ ನದಿ ಕಾಣ್ತದೆ. ಇವತ್ತು ರಾಮನವಮಿ ಇರೋದಕ್ಕೆ ಸಿಕ್ಕಾಪಟ್ಟೆ ಜನ ಅದಾರ. ಈಗಿಲ್ಲ ಒಂದು ಎಂಟ್ರಿ ಪಾಯಿಂಟ್ ಇತ್ತು, ಪಾರ್ಕಿಂಗ್ ಇಲ್ಲೇ ಹೊರಗೆ ಇತ್ತು, ಇಲ್ಲಿಂದ ನಡ್ಕೊತ ಹೋಗುದು. ಸೊ ಹೆಂಗ ಮಹಾಕುಂಭದಾಗ ಮಾಡಿದ್ದಾರಲ್ಲ ಅಂತ ಐತಿ. ಈಗ ಇಲ್ಲಿಂದ ಸಿನೋಲಿ ಬಾರ್ಡರ್ ಒಂದು 200 ಕಿಲೋಮೀಟರ್ಸ್ ಐತೆ. ಒಂದ್ 4 ತಾಸು ಬೇಕಾಗ್ತೈತೆ. ಈಗ ಆಲ್ಮೋಸ್ಟ್ 8 ಆಗಕ್ ಬಂತು. ಟೈಮ್ 9 ಗಂಟೆ ಆಗೈತೆ. 110 ಕಿಲೋಮೀಟರ್ ಹೊಡೆದೇನ. ಪೆಟ್ರೋಲ್ ಹಾಕ್ಸೋಣ ಅಂತ, ಯಾಕಂದ್ರೆ ಆಲ್ಮೋಸ್ಟ್ 100 ಕಿಲೋಮೀಟರ್ ರಿಸರ್ವ್ ಐತೆ. ಇನ್ನ 50 ಕಿಲೋಮೀಟರ್ ಐತೆ, ಅದು ಹಾಕಿಸ್ಬಿಡು. 13 ಲೀಟರ್ ಬಂತು. 410 ಅಂದ್ರೆ 30 to 33 ಆವ್ರೇಜ್ ಕೊಡ್ತೇನೆ. ಚಲೋ. ಈಗ ಅದ 9 ಆಗೈತೆ. ಈಗ ನೇಪಾಳ್ಗೆ ಹೋಗಾಕ UP ದಿಂದ 3 ಅದಾವ ರೋಡ್ ಎಂಟ್ರಿ ಪಾಯಿಂಟ್. ಸೊ ನಾನು ಹೋಗ್ತಾ ಇರೋದು ದೊಡ್ಡದು ಸಿನೋಲಿ ಬಾರ್ಡರ್, ಮೇನ್ ಬಾರ್ಡರ್ ಅದು UP ದು. ಸೊ ಅದು ಇನ್ನೂ 80 ಕಿಲೋಮೀಟರ್ಸ್ ಐತೆ. ಇನ್ನು 1.5 ತಾಸು. ಅದರಷ್ಟೇ ಚಹಾ ಕುಡ್ದೆ. ಈಗ ಸ್ಟೆಪ್ ಹೊಡೆದ ನಾಷ್ಟ ಮಾಡ್ತೇನೆ. ಆಮೇಲೆ ಕ್ಯಾಶ್ ತೆಗಿಬೇಕಪ್ಪ. ನಿನ್ನೆ ದೂರಿದ್ದು ನಾನು ಆಮೇಲೆ ಹೋಗಕ್ ಆಗ್ಲಿಲ್ಲ. ಸೊ ನಡು ಎಲ್ಲಾದ್ರು ಈಗ ಊರ್ ಬಂತಂದ್ರೆ ಅದ್ರೊಳಗೆ ಹೋಗಿ ಕ್ಯಾಶ್ ತಗೋಬೇಕು. ಈಗ ಟೈಮ್ 10:40 ಆಗುತ್ತೆ. ಹಿಂದ ಒಂದು ಊರಿತ್ತು ಸಿದ್ಧಾರ್ಥ ನಗರ. ಅಲ್ಲಿಂದ ಒಳಗ್ ಬಂದು ಇದು ಡೈರೆಕ್ಟ್ ಆಗಿ ಸಿನೋಲಿ ಬಾರ್ಡರ್ಗೂ ಹೋಗ್ತೇನೆ. ಈ ರೋಡ್ ಎಷ್ಟು ಬ್ಲಾಗ್ಸ್ ನೋಡಿದ್ದೆ ನಾನು. ಓಪನ್ ಫೀಲ್ಡ್. ಬಾರ್ಡರ್ ಹತ್ರ ಬಂದೆ. ಮಿನಿಸ್ಟ್ರಿ ಆಫ್ ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಥ್ಯಾಂಕ್ಸ್ ಯು. ವಿಸಿಟ್ ಅಗೇನ್. ಟೈಮ್ ಈಗ 11:30 ಆಗಿತ್ತು. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 2 ಕಿಲೋಮೀಟರ್ ಐತಿ. ಟ್ರಕ್ಗಳೆಲ್ಲ ಇಲ್ಲಿ ಚಲೋ ರೋಡ್ ಮಾಡಾಕ್ತಾರ. ಅಂದ್ರೆ ಇಂದ ಒಂದು 20-30 ಕಿಲೋಮೀಟರ್ 6 ಲೇನ್ ಮಾಡಾಕತ್ತಾರ.
ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರ್ತದೆ ಹೆಂಗು ಬಾರ್ಡರ್. ಕ್ಯಾಶ್ ವಿಡ್ರಾ ಮಾಡಿದೆ ನಡು ಒಂದು ಊರಾಗ, ಅಲ್ಲೇ ಹೈವೇದಾಗ ಸಿಕ್ತು. ಮಕ್ಕಳು ನಡು ನಿಂತು ಮಾತಾಡೋದು. ಇಲ್ಲಿ ಇಂಡಿಯಾ ಗೇಟ್ ಹತ್ರ बैंगलोर हाँ ठीक हाँ मालूम है ठीक. ಇಲ್ಲಿ ಇಂಡಿಯಾದ ಗೇಟ್ ಎಂಟ್ರಿ ಎಕ್ಸಿಟ್ ಗೇಟ್. ಇಲ್ಲಿ ಮುಂದು ಚೆಕಿಂಗ್ ಐತು. ಇಲ್ಲಿ ನೋಡಿದ್ದಾರ ಬಾಳ ವಿಡಿಯೋಸ್ದಾಗ ಚೆಕಿಂಗ್ ಮಾಡ್ತಾರ. ಬ್ಯಾಗ್ ತೆಗಿಬಾರ್ದು, ಅದೊಂದು ವೆಬ್ಸೈಟ್ ಇದೆ. ಇಲ್ಲೇ ಹೋಗಿ ಚೆಕ್ ಮಾಡಿ ಬರ್ತದೆ. ಏನಲ್ಪ ಆಯ್ತು, ಬರೀ ಆಧಾರ್ ಕಾರ್ಡ್ ತೋರಿಸಂದ್ರೆ ಎಲ್ಲಿ ಹೊಂಟಾರ ಏನೋ ಎಲ್ಲಿ ಹೊಂಟ್ರಿ ಎಲ್ಲಿ ಬಂದಿರಿ ಅಂತ ಅಷ್ಟೆ. ಗಾಡಿ ಸ್ಟಾರ್ಟ್ ಆಗುತ್ತಲ್ಲ. ಓಕೆ, ಸೊ ಎಂಟ್ರಿ ಮಾಡಿಸ್ಕೊಂಡ್ರೆ ಬ್ಯಾಗ್ದಾಗ ಏನ್ ಸಾಮಾನ್ ಅದಾವ ಅಂತ ಕೇಳಿದ್ರೆ ಅದ ಏನು ಅರಿವಿಗಳು ಅದಾವ್ರಿ ಅಷ್ಟಂದ್ರೆ ठीक है चेक करो अंದ್ರು. ನಾನು ಆಯ್ತು ಬರ್ರಿ ಅನ್ಕೋ ನೈನೇ ಜಾವ್ ಅಂತ ಹೇಳಿದ್ರು ಫಸ್ಟ್. ಈಗ ಇಂಡಿಯಾದ ಮುಗೀತು, ಈಗ ನೇಪಾಳ್ಗ ಇಲ್ಲಿ ಫಸ್ಟ್ ಬನ್ಸಾರ್ ಮಾಡಿಸ್ಬೇಕು. ಇಲ್ಲ ಲೆಫ್ಟ್ ಸೈಡ್ ಐತು ಇಲ್ಲಿ. ಹಾ ಹಾ ಇಲ್ಲ ಬೈಕರ್ಸು ಬಂದವ. ಆಯ್ತು ಬನ್ಸಾರ್ ಮಾಡಿಸಿ, ಇದು ಪರ್ಮಿಟ್ ಮಾಡಿಸಿ ಸಿಕ್ತ. कितने लोग हैं? हाँ बनवाने कितना दे? 200 रुपये लेंगे। 200 नेपाली या इंडियन? नेपाली दीजिए। हाँ नेपाली दीजिए। कितनी गाड़ी है अब क्या करा रहा हूँ देखिए। एक ही अकेले है? कितने दिन के लिए? डन ಎಲ್ಲ ಆತ. ಏನಪ್ಪ ಅಂದ್ರೆ ಪರ್ಮಿಟ್ ಆತು 10 ದಿನ. ಕರೆನ್ಸಿ ಎಕ್ಸ್ಚೇಂಜು ಮಾಡಿಸಿದೆ. ಸಿಮ್ ಕಾರ್ಡು ತಗೊಂಡೆ, ಸಿಮ್ ಕಾರ್ಡ್ ಹಾಕೇನಿ ಈಗ. ಆಲ್ ಡನ್. ನಾ ಇದು ಏನೋ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರೋಸೆಸ್. ಮೊದ್ಲು ಇಲ್ಲಿಂದ ಹೊರಡು. ಟೈಮ್ ಈಗ 12:30 ಆಗೈತು. ಸೊ 12:30 ಆತ. ವೆಲ್ಕಮ್ ಟು ನೇಪಾಲ್. ಪೋಖ್ರಾ ಇಲ್ಲಿಂದ ಇರೋದು 180 ಕಿಲೋಮೀಟರ್ಸ್ ಆಯ್ತು. ಇಲ್ಲಿಂದ ಒಂದು 5 ತಾಸು ಹಿಡಿತೈತು. ಇಲ್ಲೇ ಸ್ವಲ್ಪ ಚಲೋ ರೋಡ್ ಐತೆ, ಆದ್ರೆ ಆಮೇಲೆ ಐತು. ಸೊ ಇಲ್ಲಿ ಚೆಕಿಂಗ್ ನಡೆದುತ್ತೆ. ಬನ್ಸ್ವಾರ್ ನೇಪಾಲ್, ಇದು ವೆಲ್ಕಮ್ ಟು ನೇಪಾಲ್ ಅಂತ ಬೋರ್ಡು. ಬುದ್ಧ ಸ್ಟ್ಯಾಚು ಅದಾವ. ಸೊ ಈಗ ಇಂಡಿಯಾದಾಗ ಹೆಂಗ್ ಈಗ 2025 ಅಲ್ಲ, ಇಲ್ಲೇ 2081 ಐತಿ. ಅದು ಡಿಸೆಂಬರ್ ಮಂತ್ 24 ತಾರೀಕು. ಸೊ ಇಲ್ಲಿ ಹಿಂದೂ ಕ್ಯಾಲೆಂಡರ್ಲೆ ಹಿಂದೂ ಕ್ಯಾಲೆಂಡರ್ ಯೂಸ್ ಮಾಡ್ತಾರೆ. ನೇಪಾಳದ ಬೆಟ್ಟ ಕಾಣಾಗತ್ತು, ಫುಲ್ ಮೋಡ ಫುಲ್ ಆಗ್ಬಿಟ್ಟೈತೆ. ಆಮೇಲೆ ಮೇಲೂ ನೋಡಕ್ ಹೋಗಲ್ಲ. ಇಲ್ಲ ಟ್ರಾಫಿಕ್ 50 ಸ್ಪೀಡು. ಆಮೇಲೆ ಈಗ ಸೀದಾ ಈಗ 3 ಲೇನ್ ಲೆಫ್ಟ್ ಲೇನ್ ಬೈಕರ್ಸ್ಗ 50 ಸ್ಪೀಡ್, ಲೆಸ್ ದನ್ 50. ಇದು 4 ವೀಲರ್ಸ್ಗ 30 to 50. ಆಮೇಲೆ ಆ ಕಡೆ ಓವರ್ಟೇಕಿಂಗ್ ಅದ್ರ ಯಾವ್ದಾರ ಸಿಗ್ನಲ್ ಬಂದ್ರೆ ಎಲ್ಲ ನಡುನು ನಿಲ್ಲಾಗತ್ತಾರಪ್ಪ. ಹಂಗದ ಒಂದು ಕನ್ಫ್ಯೂಸ್ ಆಗತ್ತೆ. ಆಮೇಲೆ 50 ಸ್ಪೀಡ್ ಎಲ್ಲಾ ಕಡೆನೂ ಪೊಲೀಸರು ಅದಾರ.
ಆ, ಈಗ ಊಟ ಇಲ್ಲ, ಸ್ನಾಕ್ಸ್ ಸಾಕಪ್ಪ. ಟೈಮ್ ಬಂದ್ಬಿಟ್ಟು 1:36, ಇನ್ನು 150 ಕಿಲೋಮೀಟರ್, ಒಂದ್ 5 ತಾಸು ತೋರ್ಸಾಕತ್ತೈತು. ಅಂತ ನೇಪಾಳದ ಅಡ್ವೆಂಚರ್ ಸ್ಟಾರ್ಟ್ ಆತು. ಘಾಟ್ ಸೆಕ್ಷನ್ದಾಗ ಘಾಟ್ ಸೆಕ್ಷನ್ ಬಂದೆ. ಇಲ್ಲೇ ಯಾ ನದಿ ಇದು ಸ್ವಿಮ್ಮಿಂಗ್ ಮಾಡಕ್ತಾರ? ಇದು ಯಾ ನದಿ ಅಂದ್ರ ತಿನಾವು ತಿನಾವು ನದಿ ಅಂತ. ಯಪ್ಪ, ಸೀನಿಕ್ ವ್ಯೂ. ಅಮೇಝಿಂಗ್. ಟ್ರಾಫಿಕ್ ಐದಪ್ಪ. ರೋಡ್ ವರ್ಕು ನಡ್ಬೇಕು. ಸೊ ಜಾಮ್ ಇತ್ತು ಹಿಂದ ಒಂದು 10-15 ಕಿಲೋಮೀಟರ್. ಯಪ್ಪ, ಏನು ಇಲ್ಲ ಇಲ್ಲ ಸೈಡ್ ಇಲ್ಲಿ ಕೆಳಗ್ ಗೋವಿಂದನ. ಧೂಳ ಧೂಳ. ಆಮೇಲೆ ಇಲ್ಲಿ ಪ್ರೊಟೆಕ್ಟರ್ಸ್ ಇಲ್ಲ ಇಲ್ಲಪ್ಪ ಕರೆಕ್ಟ್ ಆಗಿ. ಇಲ್ಲ ಅವನವನ್ ಏನು ಆತಪ್ಪ ಅಂದ್ರು ಕೆಳಗ. ಇದು ನೋಡಿದ್ರೆ ಹೆದರ್ತೇವೆ ಫಸ್ಟ್ ಕೆಳಗೆ. ಟೈಮ್ 2:30 ಆಗಿತ್ತು. ಬಾರ್ಡರ್ ಇಂದ ಒಂದ್ 50 ಕಿಲೋಮೀಟರ್ ಬಂದಿರ್ಬೇಕು. ಇನ್ನೊಂದ್ 100 ಕಿಲೋಮೀಟರ್ ಇತ್ತು. ನಾ ಮುಟ್ಟೋದ ಒಂದ್ 6:30-7 ಆಕೇತು. ಅಂದ್ರೆ ಫುಲ್ ಇದು ಆಫ್ ರೋಡಿಂಗ್ ಘಾಟ್ ಸೆಕ್ಷನ್. ಆಮೇಲೆ ಇನ್ನೊಂದು, ಈಗ ಎಲ್ಲರೂ ನೇಪಾಲ್ ಅಂದ್ರೆ ಆಫ್ ರೋಡಿಂಗ್ ಅಥವಾ ಆಫ್ ರೋಡಿಂಗ್ ಹೊಡಿಯೋದ್ ಕಲ್ತ್ರ ರೆಡಿ ಅಂತ ಅನ್ಕೋತಾರ. ಬಟ್ ಇನ್ನೊಂದೇನಂದ್ರ ಅಂಟಿಲ್ ಅನ್ಲೆಸ್ ನೀವು ಘಾಟ್ ಸೆಕ್ಷನ್ ದಾಗ ಹೊಡೆದು ರೂಢಿ ಮಾಡ್ಕೊಂಡಿಲ್ಲ ಅಂದ್ರ ಬಹಳ ಪ್ರಾಬ್ಲಮ್ ಆಕೇತಿ. ಯಾಕಂದ್ರೆ ಇಲ್ಲೇ ಬಸ್, ಕಾರು, ಜೀಪ್ ಅವೆಲ್ಲ ಅವಲ್ಲ ಫುಲ್ ಸ್ಪೀಡ್ ಬರ್ತಾರ. ಅವ್ರದ್ದು ರೂಢಿ ಇರ್ತೈತೆ. ಇಲ್ಲೋ ಇಲ್ಲಿ ಸಡನ್ ಆಗಿ ಆಫ್ ರೋಡಿಂಗ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ಎವ್ರಿ 10 ಸೆಕೆಂಡ್ ಬ್ಲೈಂಡ್ ಸ್ಪಾಟ್. ಸೊ ನೋಡ್ಕೊಂಡು ಹೊಡಿಬೇಕು. ಈಗ ಘಾಟ್ ಸೆಕ್ಷನ್ ದಾಗಂತೂ ಬ್ರೇಕ್ ಜಾಸ್ತಿ ಯೂಸ್ ಮಾಡಬಾರ್ದು. ಬ್ರೇಕ್ ಹೋಗೇ ಬಿಡ್ತದ. ಇಂಜಿನ್ ಬ್ರೇಕಿಂಗ್ ಈಗ ಎಷ್ಟೊಂದು ರೀಲ್ಸ್ ಅಥವಾ ಯೂಟ್ಯೂಬ್ ವಿಡಿಯೋಸ್ ಮಾಡ್ಯಾರ ಇಂಜಿನ್ ಬ್ರೇಕಿಂಗ್ ಏನು ಹೆಂಗ್ ಅಂತ. ನಾ ಇನ್ನೊಂದು ಅಡಿಷನಲ್ ಅಡ್ವೈಸ್ ಕೊಡ್ತೇನೆ. ಇವ್ ಇಂಜಿನ್ ಬ್ರೇಕಿಂಗ್ ಐತಲ್ಲ, ನಾರ್ಮಲ್ ಡೇ ಟು ಡೇ ಲೈಫ್ ಗಾಡಿ ಹೊಡಿಯುವಾಗ ಪ್ರಾಕ್ಟೀಸ್ ಮಾಡ್ರಿ. ಈಗ ನಾರ್ಮಲ್ ಊರಾಗ ಈಗ ನಾ ಬೆಂಗಳೂರು, ನಾ ಯೂಶಲಿ ಇಂಜಿನ್ ಬ್ರೇಕಿಂಗ್ ಯಾವಾಗ್ಲೂ ಮಾಡ್ತೇನೆ. ಈಗ ಏನೋ ಒಂದು ಸ್ಪೀಡ್ ಬ್ರೇಕ್ ಬಂತಪ್ಪ ಅಂದ್ರೆ ನಾನು ಡೈರೆಕ್ಟ್ ಆಗಿ ಬ್ರೇಕ್ ಹಚ್ಚೋಕ್ಕಿಂತ ನಾನು ಬ್ರೇಕ್ ಹಚ್ಕೊತ ಸ್ಲೋ ಆಗಿ ಇಂಜಿನ್ ಬ್ರೇಕಿಂಗ್ ಮಾಡ್ತೇನೆ. ಸೊ ಅದೇನಾಗ್ತೈತಂದ್ರ ನಾವು ದಿನಾ ಪ್ರಾಕ್ಟೀಸ್ ಮಾಡ್ಕೋತ ಈಗ ಯಾವಾಗಾರ ಒಮ್ಮೆ ರೈಡ್ ಬಂದಿರ್ತೇವೆ, ಯಾವಾಗಾರ ಒಮ್ಮೆ ಘಾಟ್ ಸೆಕ್ಷನ್ ಬರ್ತೇವೆ. ಸೊ ಒಮ್ಮೆ ತಕ್ಷಣ ಅದು ಮಸಲ್ ಮೆಮೊರಿ ಇರಲ್ಲ. ಈಗ ಇಲ್ಲಿ ನೋಡಿ, ಇಲ್ಲಿ ನಾನು ಇದ್ ಮಾಡ್ಬೇಕಂದ್ರೆ ಬ್ರೇಕ್ ಹಚ್ಬೇಕಂದ್ರೆ ಜಸ್ಟ್ ಒಂದ್ ಗೇರ್ ಹಿಂಗ್ ತಗೊಂಡ್ಬಿಡೋದು ಅಷ್ಟೇ. ಸೊ ಇದೆ ಈಗ ಟ್ರಾಫಿಕ್ ದಾಗು ಹೋಗುವಾಗ ಮುಂದೇನೋ ಗಾಡಿ ಬಂತು, ಬ್ರೇಕ್ ಹಚ್ಚೋದ್ ಬಾರ. ಈಗ ಹಿಂಗ ಗಾಡಿ ಪಾಪ ನದಿ ಫುಲ್ ಕ್ಲೀನ್ ವಾಟರ್ ಐತೆ ನೋಡ್, ಏನು ಪ್ರೊಟೆಕ್ಷನ್ ಇಲ್ಲ. ಓಕೆ, ಸೊ ನಾ ಏನ್ ಹಾಕಿದೆ ಇಂಜನ್ ಬ್ರೇಕಿಂಗ್ ಅದ. ಸೊ ದಿನ ಯಾವಾಗ ಗಾಡಿ ಹೊಡಿತೇವೋ ಅವಾಗ ಏನೋ ಇಂಜನ್ ಬ್ರೇಕಿಂಗ್ ಮಾಡ್ಕೊತ ರೂಢಿ ಮಾಡ್ಕೊಂಡ್ರೆ ಇಂಥ ಜಗದಾಗ ಬಂದಾಗ ತಂತಾನ ಆಟೋಮೆಟಿಕ್ ಆಗಿ ನಾವು ಏನು ಪ್ರಾಬ್ಲಮ್ ಇಲ್ಲದೆ ಗಾಡಿ ಹೊಡಿಬೋದು. ಇಲ್ಲ ಯಾವಾಗೂ ಲೈಫ್ ದಾಗ ಯೂಸ್ ಮಾಡಿಲ್ಲ ಇಂಜಿನ್ ಬ್ರೇಕಿಂಗ್, ಓಕೆ ಘಾಟ್ ಸೆಕ್ಷನ್ ಬಂತು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡೋಣ ಅಂದ್ಕೂಡ ಅದು ಆಗುದೇ ಇಲ್ಲ ಯಾರು. ಸೊ ಅದೊಂದು ಅಡಿಷನಲ್ ಅಡ್ವೈಸ್. ಏನ್ ಬ್ಯೂಟಿಫುಲ್ ಪ್ಲೇಸ್ ಅಪ್ಪ. ಹಂಗ ಉತ್ತರಾಖಂಡದ ನೆನಪು ಬರಾಕ, ಅಲ್ಲಿಯೂ ಹಿಂಗ ಇತ್ತು.
ಟೈಮ್ ಬಂದ್ಬಿಟ್ಟು ಎಷ್ಟಾಗಿತ್ತು? 3:45 ಆಗಿತ್ತು. ಇನ್ನೊಂದು 2.5 ತಾಸು ಗಾಡಿ 7 o'clock ರೀಚ್ ಆಗ್ತದೆ. 90-100 ಕಿಲೋಮೀಟರ್ಸ್ ಆಯ್ತು. ಸೊ ಇಲ್ಲಿ ಹಂಗ ಒಂದು ಸೀನಿಕ್ ವ್ಯೂ ಸಿಕ್ಸ್ತ, ಹಂಗ ಅದಕ್ಕೆ ನೆಲ್ಲೂರು ಅಂತ ಮಾಡಿದೆ. ಇದು ಸ್ವಲ್ಪ ಜನ ನಂಗೆ ಕೇಳಿದ್ರ ಏನೋ ಪರ್ಮಿಟ್, ಕರೆನ್ಸಿ ಎಕ್ಸ್ಚೇಂಜ್, ಸಿಮ್ ಕಾರ್ಡ್ ಎಲ್ಲ ಇನ್ಫಾರ್ಮೇಶನ್ ಕೊಡೋದು ಅಂತ. ಸೊ ನೇಪಾಲ್ಗೆ ಯಾವಾಗ ಎಂಟರ್ ಆಗ್ತಿರ ಲೆಫ್ಟ್ ಸೈಡ್ಗ ಏನೋ ಕಸ್ಟಮ್ ಆಫೀಸ್ ಐತು. ಅಲ್ಲಿ ಏಜೆಂಟ್ಸ್ ಎಲ್ಲ ಇರ್ತಾರ. ನಾನು ಏಜೆಂಟ್ಸ್ ಕಡೆನೋ ಹೋಗಿನೋ ಮಾಡ್ಸಿದೆ. 100 rupees ತಗೋತಾರ, ಕ್ಯೂ ಭಾಳ ಇರ್ತದ. ಸೊ ಆದ್ರೆ ಈ ಸಲ ಬಂದೆ, ಏನಂದ್ರ 10 days ಬೇಕಿತ್ತು. 10 days ಕೊಡೋವಲ್ರ, ಬರೀ 7 days ಕೊಡಾಕ್ತಾರ. ಈಗ ಒಂದು 15 ದಿನ ಆತಂತು. ಸೊ ಫಸ್ಟ್ ಮಾತಾಡಿದ್ವಿ, 200 rupees ಅಂತ ಹೇಳ್ದ. ನಾ ಅದಕ್ಕೆ ಕೇಳಿದೆ, ನೇಪಾಳಿ ಕರೆನ್ಸಿನ ಅಥವಾ ಇಂಡಿಯನ್ ಕರೆನ್ಸಿ ಅಂತ. ಸೊ ಭಾಳ ಜನ ಅನ್ಕೋತಾರ 200 ಅಂದ್ರೆ ಅವ್ರದ್ದು ನೇಪಾಳಿ ಅಂತ ಹೇಳಿ ನಾವು ಕೊಡೋದು ಆಕೇತ ಅವ್ರಿಗೆ ಅಂತ. ಇಲ್ಲ, ಇಂಡಿಯನ್ ಅಂದ. ನಾನು ಕ್ಯೂನು ಜಾಸ್ತಿ ಇತ್ತು, ಅದಕ್ಕೆ ಆಯ್ತು ತಗೋ ಅಂತ ಹೇಳ್ದೆ. ಸೊ ಏನ್ ಡಾಕ್ಯುಮೆಂಟ್ ಬೇಕಂದ್ರ ಒಂದ RC, ಗಾಡಿ RC ಒಂದ ಬೇಕ. ಪರ್ಮಿಟ್ ಬಂಧವರ ಅಂತಾರ. ಸೊ ಅದು ಎದಕ್ಕಂದ್ರ ರಿಜಿಸ್ಟರ್ಡ್ ಡೇಟ್ ಇರ್ತದ. ಸೊ ಅದು ಬೇಕು ಮೇನ್. ಅದ್ ಒಂದರ್ಲೇನ ಮಾಡ್ಬೋದು. ಈಗ ನಾನು ಭಾಳ ವಿಡಿಯೋಸ್ ನೋಡಿದ್ದೆ, ಅದ್ರೊಳಗೆ ಹೇಳ್ತಿದ್ರು ಏನೋ ಪಾಸ್ಪೋರ್ಟ್ ಬೇಕೋ, ವೋಟರ್ ID ಬೇಕೋ, ಅವನು ಇಟ್ಕೋರಿ. ಯಾವ್ದಾದ್ರು ಒಂದು ವೋಟರ್ ID ಇಲ್ಲಾಂದ್ರೆ ಪಾಸ್ಪೋರ್ಟ್, ಆಧಾರ್ ಕಾರ್ಡ್ ನಡೀದಿಲ್ಲ ಇಂತಾದ್ರ. ಸೊ ಅದು ಕಾರ್ಡ್ ಅಷ್ಟೇ ಕೊಟ್ಟೆ. ಈಗ ಪರ್ಮಿಟ್ ಜೊತೆ ರೋಡ್ ಟ್ಯಾಕ್ಸು ಕೊಡ್ಬೇಕು ಗಾಡಿ ಓಡಿಸೋದಕ್ಕೆ. ಸೊ 10 ದಿನಕ್ಕೆ 3,000 ರೂಪಾಯಿ ಆಯ್ತು. ಪ್ಲಸ್ ಅವನು 200 ಹೇಳಿದ್ದ. ಆಮೇಲೆ ಹೋಗಿ ಬಂದ ಹೇಳ್ದ, ಇಲ್ಲ ಅವ್ರು 7 days ಅಷ್ಟೇ ಕೊಡಕತ್ತಾರ ಅಂತ. ನಾನು ನೋಡೋ ಏನಾದ್ರು ಇಲ್ಲ, ಒಂದು 100 rupees ಜಾಸ್ತಿ ಆಕೇತ ಅಂತ ಹೇಳ. ಆಯ್ತು ಅಂತ ಹೇಳ್ದೆ. ಆಮೇಲೆ ಹೋದ, ಮಾಡಿಸ್ಕೊಂಡ್ ಬಂದ. ಅವ್ರದ್ದು ಏನಾದ್ರು ಕನೆಕ್ಷನ್ ಇರ್ತದಪ್ಪ ದುಡ್ಡು ಮಾಡ್ಕೊಳಕ್. ಸೊ 300 ರೂಪಾಯಿ ತಗೊಂಡ. ನನ್ಗ ಈ ತರದ್ ಬರ್ತೈತ. ಇದು ಫಸ್ಟ್ ಕ್ಯಾಶ್ ರಿಸೀಟ್. ಇದು ಮೇನ್ ಬನ್ಸಾರ್. ಇದ್ರ ಒಳಗ ಎಲ್ಲ 10 ದಿನದ ಇನ್ಫಾರ್ಮೇಶನ್ ಇರ್ತೈತೆ. ಸೊ ಇವತ್ತು ಡೇಟ್ ಆಸ್ ಪರ್ ನೇಪಾಲ್ 24th December 2081. ಸೊ ಇದು ಎಲ್ಲಿ ತನಕ ಆಯ್ತಂದ್ರೆ 2nd of January 2082 ಐತಿ. ಸೊ ಇಲ್ಲೆಲ್ಲ ಇನ್ಫಾರ್ಮೇಶನ್ ಬರ್ತದೆ 10 ದಿನದ್ದು. ಆಮೇಲೆ ಇದು ರೋಡ್ ಟ್ಯಾಕ್ಸ್. ಇದು 1,000 ರೂಪಾಯಿ ಅನಿಸ್ತದೆ ಇದು. ಸೊ ಇವೆರಡು ಸೇರಿ 3,000 ರೂಪಾಯಿ ಆಯ್ತು. ಇದಾದ ಕೂಡಲೇ ಮನಿ ಎಕ್ಸ್ಚೇಂಜ್ ಮೇನ್. ಸೊ ಎಲ್ಲಾ ಕಡೆನೂ ರೇಟ್ ಏನೈತಂದ್ರೆ 1:1.6. ಈಗ 10,000 ರೂಪಾಯಿ ಕೊಟ್ರ 16,000 ರೂಪಾಯಿ ನೇಪಾಳಿ ಕರೆನ್ಸಿ ಕೊಡ್ತಾರ. ಎಲ್ಲಾ ಕಡೆನೂ 1:1.6 ಐತ. ಸ್ವಲ್ಪ ಬೈಕರ್ಸು ಬಂದಿದ್ರು, ಅವ್ರಿಗೂ ಕೇಳ್ದೆ ಅವ್ರದ್ದು ಎಷ್ಟೈತೆ ಅನ್ಕೋ. ಅವ್ರು 1.6 ಐತೆ ಅಂದ್ರು. ನಾ ಅದಕ್ಕೆ ಅನ್ಕೊಂಡೆ, ಅವನ ಹೇಳ್ದ ಮನಿ ಎಕ್ಸ್ಚೇಂಜ್ ಮಾಡೋದೈತೆ ಅಂತ. ನಾನು ಆಯ್ತು ಅಪ್ಪ ಅಂತ ಹೇಳ್ದೆ. ಅವನ ಕಡೆ ಎಕ್ಸ್ಚೇಂಜ್ ಮಾಡ್ಸಿದೆ. ಈ ತರ ಇರ್ತೈತು. ಇಲ್ಲೇ ನಡು ಸ್ವಲ್ಪ ಊಟ ಮಾಡಿದ್ದೆ, ಅದ್ರದ್ದೆಲ್ಲ ಖರ್ಚು ಆಯ್ತು. ಇದು 50 ರೂಪಾಯಿ, ಇದು 500 ರೂಪಾಯಿ, ಇವು 5 ರೂಪಾಯಿ. ಸೊ ಕರೆನ್ಸಿ ಸಿಕ್ತು. ಅದಾದ್ಕೂಡ್ ನೆಕ್ಸ್ಟ್ ಅಲ್ಲೇ ಇದ್ರ ಮುಂದ ಕಸ್ಟಮ್ ಆಫೀಸ್ ಮುಂದ ಬಹಳ ಅಂಗಡಿಗಳದಾವ. ಅಲ್ಲಿ ಸಿಮ್ ಕಾರ್ಡ್ ಇರ್ತೈತೆ. ಸಿಮ್ ಕಾರ್ಡ್ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್, ಅದು ಒರಿಜಿನಲ್ ಬೇಕು. ಸೊ ಇವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡ್ ಬರ್ಬೇಕು. ಆಮೇಲೆ ಒಂದು 2 minutes ಕೊಟ್ರು 400 rupees. 8 days ಐತಿದು. ನಮ್ಮ ಮತ್ತೆ ರೀಚಾರ್ಜ್ ಮಾಡಿಸ್ಬೇಕು. ಸೊ ಇವೆಲ್ಲ ಇನ್ಫಾರ್ಮೇಶನ್. ಈಗ ಅದ ಇನ್ನೊಂದು 80 ಕಿಲೋಮೀಟರ್ಸ್ ಐತಿ. ಇನ್ನೊಂದ್ 3 ತಾಸು ಹಿಡಿತದ. ಅಷ್ಟಿಲ್ಲ, ರೋಡ್ ಈಗ ಓಕೆ ಐತಿ. ನಡು ಸ್ವಲ್ಪ ಸ್ಟ್ರೆಚ್ದಾಗ ಬರ್ತೈತ, ಬಟ್ ಮ್ಯಾನೇಜಬಲ್. ಯಾರಿಗ ಘಾಟ್ ಸೆಕ್ಷನ್ ದಾಗ ಹೊಡಿಯೋದು ರೂಢಿ ಐತ ಮತ್ ಎಂಜಾಯ್ ಮಾಡ್ತಾರಲ್ಲ, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನನ್ಗಂತೂ ಬಹಳ ಎಂಜಾಯ್ ಮಾಡಾಕ್ತೇನೆ ನಾನು ಇದು ಗಾಡಿ ಹೊಡಿ. ಈಗ ಎಲ್ಲಿ ನಿಂತೇನಂದ್ರ ಖಾಲಿ ಗಂಡಕಿ ನದಿದು ಬ್ರಿಡ್ಜ್. ಇದು ಖಾಲಿ ಗಂಡಕಿ ಬ್ರಿಡ್ಜ್. ಗ್ರೀನ್ ಆಗೈತೆ ನೋಡ್ರಿ ನದಿ ಇದು.
ಎಂಟ್ರಿ ಮಾಡಿಸ್ಕೊಂಡ್ರೆ ಆಮೇಲೆ ಇನ್ಸ್ಟ್ರಕ್ಷನ್ಸ್ ಕೊಡತ್ತಿದ್ದಾರೆ, ಜೋರ್ ಹೊಡಿಬ್ಯಾಡ್ರಿ, ಅರ್ಧ ಗಂಟೆ ಲೇಟ್ ಹೋದೋದ್ರು ನಡೀತೈತೆ. ಆಯಿತು, ಪೋಖ್ರಾಗ ಬಂದೆ. ಟೈಮಿಗೆ 7:30 ಆಯ್ತು. 7 o'clock ಎಂಟ್ರ್ ಆದೆ. ಒಳಗೆ ಬರೋದು ಅರ್ಧ ಗಂಟೆ ಆಯ್ತು. ಲಾಸ್ಟ್ 1 hour ಫುಲ್ ನೈಟ್, ಫುಲ್ ಕತ್ಲ. 6:15 6:10 ಕತ್ಲಾಗ್ಬಿಡ್ತತ್ತು. ಸೊ ಬಂದೆ, ಫುಲ್ ಎಂಜಾಯ್ ಮಾಡಿದೆ. ನಂಗೆ ಭಾಳ ಎಕ್ಸೈಟೆಡ್ ಅದೇನು. ಈಗ ಇದು ಜಾಸ್ಟೆಲ್ ಪ್ರಾಪರ್ಟಿ ಐತೆ. ಸೊ ಇಲ್ಲೇ ಬಂದೇನು. ಡಾರ್ಮೆಟ್ರಿ ಸಿಕ್ಕಿತ್ತು. 3 days ಆಯಿತು. ನಾನು 3 days ಇರಲ್ಲ, ಅಂದ್ರೆ ನಾಳೆ ಒಂದಿನ ಇರ್ತೇನೆ, ನಾಡ್ದು ಎಲ್ಲೇ ಹೊಂಟೇನೆ, ಮತ್ತು ರಾತ್ರಿ ಇಲ್ಲೇ ಬರಬೇಕು. ಸೊ ನಾನು 3 ದಿನಕ್ಕೆ ಮಾಡಿದ್ದೇನೆ. ಪರ್ ಡೇ ಅರೌಂಡ್ 740 ನೇಪಾಳಿ ರುಪೀಸು, ಅಂದ್ರೆ ಒಂದು 400 ರೂಪಾಯಿ ಪರ್ ಡೇ ಇಲ್ಲೇ. ಒನ್ ಆಫ್ ದ ಬೆಸ್ಟ್ ಪ್ರಾಪರ್ಟೀಸ್ ಇದು, ಸಿಕ್ಕಾಪಟ್ಟೆ ದೊಡ್ಡದೈತೆ. ಸೊ ಇದು ಡಾರ್ಮೆಟ್ರಿ ನಂದು. ಆಮೇಲೆ ಈಗಲ್ಲೇ ಪೋಖ್ರಾಗ್ ಬಂದೆ. ಫೇವಾ ಲೇಕ್ ಅಂತ ಆಯ್ತು. ಸೊ ಪೋಖ್ರಾದಾಗ ದೊಡ್ಡ ಲೇಕ್, ಅದು ಸೆಂಟ್ರಿಗೆ ಐತು. ಅದು ಮೇನ್ ಮಾರ್ಕೆಟ್ ರೋಡಿಂದ ಬರಾಕತ್ತಿದೆ. ನನಗೆ ಯಾವುದೋ ಬೇರೆ ಫಾರಿನ್ ಕಂಟ್ರಿ, ಇದು ಫಾರಿನ್ ಕಂಟ್ರಿನ, ಬಟ್ ನೇಪಾಲ್ದಾಗ ಹಿಂಗೆ ಇರ್ತೈತಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಗೋವಾದಾಗೂ ಹಿಂಗಿಲ್ಲ, ಮನಾಲಿದಾಗೂ ಇಲ್ಲ, ಇಲ್ಲಿ ಬೇರೆ ಲೆವೆಲೇ ಐತಿದು. ಎಷ್ಟು ಕ್ಲೀನ್ ಇಟ್ಟಾರೆ ಇದು ಫುಲ್ಲು. ನಾನು ನೇಪಾಲ್ ಎಂಟ್ರ್ ಆದಾಗಿಂದ ನೋಡಾಕ್ತೇನೆ, ಭಾಳ ಕ್ಲೀನ್ಲಿನೆಸ್ಸು. ಆಮೇಲೆ ಡ್ರೈವಿಂಗ್ ಸೆನ್ಸು ಎಷ್ಟು ಚಲೋ. ನಂಗೆ ಭಾಳ ಖುಷಿ ಆಯ್ತು ನೋಡಿ. ನಾಳೆ ಏನೋ ನಾನು ಪೋಖ್ರಾ ಫುಲ್ ಸುತ್ತಾಡೋದೈತು. ಸೊ ಐ ಹೋಪ್ ಈ ವಿಡಿಯೋ ಲೈಕ್ ಆಯ್ತು ನಿಮ್ಗೆ. ಲೈಕ್ ಬಟನ್ ಬತ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಮಾಡ್ಕೊಳ್ರಿ. ಸೊ ಸ್ಟೇ ಟ್ಯೂನ್ಡ್. ಈಗ ಆ್ಯಕ್ಚುಯಲ್ ನೇಪಾಲ್ದು ಅಡ್ವೆಂಚರ್ ಆಗಲಿ, ಏನು ಆಫ್ ರೋಡಿಂಗು, ಎಲ್ಲ ಥರದ ಆ್ಯಕ್ಟಿವಿಟೀಸ್ ಮಾಡೋದೈತು. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಸೊ ದ್ಯಾಟ್ ನೀವು ಮುಂದಿನ ಬರೋ ವೀಡಿಯೋಸ್ ಎಲ್ಲ ಮಿಸ್ ಮಾಡೋದಿಲ್ಲ. ನಾನು ಇಲ್ಲಿಗ ಈ ವಿಡಿಯೋ ಎಂಡ್ ಮಾಡ್ತೇನೆ. ಸೊ